ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಎಕ್ಹಾರ್ಟ್ ಟೊಲ್ಲೆ ಅವರ ದಿ ಪವರ್ ಆಫ್ ನಾವ್ ಪುಸ್ತಕ ಇದೆಯಲ್ಲ, ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಮನಸ್ಸಿನ ಹಿಡಿತದಿಂದ ಹೊರಗೆ ಬಂದು ಈ ವರ್ತಮಾನ ಕ್ಷಣದಲ್ಲಿ ಶಾಂತಿ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ. ಯಾರಿಗೆಲ್ಲ ಯೋಚನೆಗಳು, ಒತ್ತಡ ಅಥವಾ ಹಳೆಯ ವಿಷಾದಗಳು ಏನೋ ಕಾಡ್ತಾ ಇರುತ್ತೋ ಅವ್ರಿಗಿದು ಹೆಲ್ಪ್ ಆಗ್ಬೋದಲ್ವಾ? ಖಂಡಿತವಾಗಿಯೂ. ಇದು ಬರೀ ಒಂದು ಸಿದ್ಧಾಂತಗಳ ಪುಸ್ತಕ ಅಲ್ಲ ಗೊತ್ತಾ. ಇದು ಜೀವನವನ್ನೇ ಬೇರೆ ರೀತಿ ನೋಡೋಕೆ ಒಂದು ದಾರಿ ತೋರಿಸುತ್ತೆ. ಇದರ ಬೇಸಿಕ್ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಸರಿ, ಹಾಗಾದ್ರೆ ಮೊದಲನೇ ಬಹುಶಃ ಅತಿ ಮುಖ್ಯವಾದ ವಿಷಯ ಅಂದ್ರೆ, ಟೊಲ್ಲೆ ಹೇಳುವಾಗೆ ನೀವು ನಿಮ್ಮ ಮನಸ್ಸಲ್ಲ. ಅಂದ್ರೆ ತಲೆಯಲ್ಲಿ ಸದಾ ಏನೋ ಮಾತುಕತೆ ನಡೀತಾನೆ ಇರುತ್ತಲ್ಲ, ಅದರಿಂದಲೇ ಅನ್ಸುತ್ತೆ ನಮಗೆ ತುಂಬಾ ಕಷ್ಟ ಆಗೋದು. ನಾವು ಆ ಯೋಚನೆಗಳೇ ನಾವು ಅಂತ ಅನ್ಕೊಂಡ್ಬಿಡ್ತೀವಿ. ಹೌದು ಹೌದು, ಅದೇ ಮುಖ್ಯ ಸಮಸ್ಯೆ. ಆ ಯೋಚನೆಗಳ ಜೊತೆ ನಮ್ಮನ್ನ ನಾವು ಗುರ್ತಿಸ್ಕೊಂಡ್ಬಿಡೋದು. ಆ ಯೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನ ಸುಮ್ಮನೆ ಗಮನಿಸಕ್ ಶುರು ಮಾಡಿದ್ರೆ ಆ ಯೋಚನೆಗಳ ಹಿಂದೆ ಒಂದು ಅರಿವಿದೆ, ಒಂದು ಅವೇರ್ನೆಸ್ ಇದೆಯಲ್ಲ, ಅರಿವು, ಅದೇ ನಮ್ಮ ನಿಜವಾದ ಸ್ವರೂಪ ಅಂತ ಗೊತ್ತಾದಾಗ ಆ ಯೋಚನೆಗಳ ಹಿಡಿತ ಸ್ವಲ್ಪ ಏನೋ ಕಡಿಮೆ ಆಗತ್ತೆ. ಇದನ್ನ ಅನುಭವಿಸ್ಬೇಕು, ಸುಮ್ನೆ ಕೇಳಿದ್ರೆ ಸಾಲ್ದು. ಆ ಅಬ್ಸರ್ವರ್ ಆಗ್ಬೇಕು ಮೊದಲು. ಹೌದು, ಅಬ್ಸರ್ವರ್. ಇದು ನಿಜಕ್ಕೂ ಬೇರೆಯ ಆಯಾಮ ಕೊಡುತ್ತೆ. ಇದರ ಜೊತೆಗೇನೆ ಅವರು ಕಾಲದ ಭ್ರಮೆ ಬಗ್ಗೆ ಮಾತಾಡ್ತಾರಲ್ಲ, ಅದು ಸಹ ಬಹಳ ಇಂಟ್ರೆಸ್ಟಿಂಗ್. ಅಂದ್ರೆ ಭೂತಕಾಲ ಅನ್ನೋದು ಬರೀ ನೆನಪು, ಭವಿಷ್ಯ ಅನ್ನೋದು ಬರೀ ಕಲ್ಪನೆ. ನಮ್ಮತ್ರ ನಿಜವಾಗಿ ಇರೋದು ಈ ಕ್ಷಣ ಮಾತ್ರ ಅಂತ. ಹೌದು, ನಾವು ಜಾಸ್ತಿ ಹೊತ್ತು ಬದುಕೋದು ಮಾನಸಿಕ ಕಾಲದಲ್ಲಿ, ಸೈಕಲಾಜಿಕಲ್ ಟೈಮ್ ಅಂತಾರಲ್ಲ ಹಾಗೆ. ಅಂದ್ರೆ ಹಿಂದೆ ಆಗಿದ್ದರ ಬಗ್ಗೆ ಕೊರಗೋದು ಅಥವಾ ಮುಂದೆ ಏನಾಗುತ್ತೋ ಅಂತ ಚಿಂತೆ ಮಾಡೋದು. ಸರಿ. ಇದ್ರಿಂದ ಲೈಫ್ ಆಕ್ಚುಲಿ ನಡೀತಾ ಇರೋದು ಈ ಕ್ಷಣದಲ್ಲೇ ಅಲ್ವಾ? ಹೌದು. ಆ ಕ್ಷಣದ ಅನುಭವವನ್ನೇ ಮಿಸ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಈ ಕ್ಷಣಕ್ಕೆ ಬರೋದು ಹೇಗೆ? ಏನಾದ್ರೂ ಟೆಕ್ನಿಕ್ಸ್ ಇದೆಯಾ? ಇದೆ. ಟೊಲ್ಲೆ ಹೇಳೋದು ತುಂಬಾ ಸರಳವಾದ ವಿಧಾನಗಳನ್ನ. ಉದಾಹರಣೆಗೆ ನಮ್ಮ ಉಸಿರಾಟವನ್ನ ಗಮನಿಸೋದು. ಓ, ಸಿಂಪಲ್. ಹೌದು. ಅಥವಾ ದೇಹದ ಒಳಗಡೆ ಏನಾಗ್ತಿದೆ ಆ ಸಂವೇದನೆಗಳನ್ನ ಫೀಲ್ ಮಾಡೋದು. ಕಣ್ಣಿಗೆ ಕಾಣೋದು, ಕಿವಿಗೆ ಕೇಳಿಸೋದು, ನಮ್ಮ ಇಂದ್ರಿಯಗಳ ಮೂಲಕ ಬರೋ ಅನುಭವದ ಮೇಲೆ ಗಮನ ಇಡೋದು. ಅಂದ್ರೆ ನಾವು ದಿನನಿತ್ಯ ಮಾಡೋ ಕೆಲಸಗಳಲ್ಲೇ ಇದನ್ನ ಮಾಡಬಹುದು. ಪಾತ್ರೆ ತೊಳೆಯೋವಾಗ್ಲೂ. ಖಂಡಿತ. ಪಾತ್ರೆ ತೊಳೆಯುವಾಗ ಪೂರ್ತಿ ಗಮನ ಅದ್ರಲ್ಲೇ ಇದ್ರೆ ಅದು ಒಂದು ತರಹ ಧ್ಯಾನ ಇದ್ದ ಹಾಗೆ. ಆದ್ರೆ ಈ ದಾರಿಯಲ್ಲಿ ಒಂದು ಅಡ್ಡಿ ಬರುತ್ತೆ. ತಾಲೆ ಅದನ್ನ ನೋವಿನ ಕಾಯ ಅಥವಾ ಪೇನ್ ಬಾಡಿ ಅಂತ ಕರೀತಾರೆ. ನೋವಿನ ಕಾಯ ಅಂದ್ರೆ ನಮ್ಮಲ್ಲಿ ಹಿಂದೆ ಅನುಭವಿಸಿದ ಭಾವನಾತ್ಮಕ ನೋವುಗಳೆಲ್ಲ ಸೇರಿ ಒಂದು ಶಕ್ತಿಯ ತರಹ ಶೇಖರವಾಗಿರುತ್ತೆ. ಕೆಲವು ಸಲ ಏನೋ ಒಂದು ಸಣ್ಣ ವಿಷಯಕ್ಕೆ ಅದು ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಾಗ ನಾವು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತೀವಿ. ಆ ರಿಯಾಕ್ಷನ್ ಇಂದಲೇ ಅದಕ್ಕೆ ಶಕ್ತಿ ಸಿಕ್ಕಿದ ಹಾಗೆ ಆಗುತ್ತೆ. ಅಂದ್ರೆ ಕೆಲವೊಮ್ಮೆ ನಾವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀವಿ ಅಥವಾ ದುಃಖ ಪಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಅದು ಈ ಪೇನ್ ಬಾಡಿಯಿಂದ ಇರ್ಬೋದಾ? ಸಾಧ್ಯತೆ ಇದೆ. ಹೌದು. ಮುಖ್ಯವಾದ ವಿಷಯ ಅಂದ್ರೆ ಅದು ಆಕ್ಟಿವೇಟ್ ಆದಾಗ ಅದರ ಜೊತೆ ಗುರ್ತಿಸ್ಕೊಳ್ಬಾರ್ದು. ನಾವು ಮೊದಲು ಹೇಳಿವಲ್ಲ, ಒಬ್ಸರ್ವರ್ ತರ. ಹೌದು. ಜಡ್ಜ್ ಮಾಡದೆ ಅದು ಇದೆ ಅಂತ ಒಪ್ಕೊಂಡು ಸುಮ್ನೆ ಗಮನಿಸ್ಬೇಕು. ಆಗ ಅದೇ ನಿಧಾನಕ್ಕೆ ಕರಗುತ್ತೆ ಅಂತಾರೆ. ಏನಾದ್ರೂ ಟ್ರಿಗರ್ ಆದ್ರೆ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ನಿಂತು ಆ ಫೀಲಿಂಗ್ ಅನ್ನ ಗಮನಿಸೋ ಅಭ್ಯಾಸ ಮಾಡಬೇಕು. ಇದು ಕೇಳೋಕೆ ಶರಣಾಗತಿ ಅಥವಾ ಸ್ವೀಕಾರ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಹತ್ರ ಅನಿಸ್ತಿದೆ. ಟೊಲ್ಲೆ ಇದನ್ನ ಒಪ್ಕೊಳ್ಳೋದು ಅಂತಲ್ಲ. ಅಲ್ಲ. ಬದಲಿಗೆ ಈ ಕ್ಷಣ ಹೇಗಿದೆಯೋ ಅದನ್ನ ವಿರೋಧಿಸ್ತೇ ಪೂರ್ತಿಯಾಗಿ ಒಪ್ಕೊಳ್ಳೋದು ಅಂತಾರೆ. ಹೌದು, ಅದನ್ನೇ. ಆ ಸ್ವೀಕಾರ ಅನ್ನೋದು ಆಕ್ಚುಲಿ ಅದು ನಿಷ್ಕ್ರಿಯತೆ ಅಲ್ಲ. ಪರಿಸ್ಥಿತಿ ಕಷ್ಟನೇ ಇರ್ಬೋದು, ಆದ್ರೆ ಅದನ್ನ ಮೊದಲು ಹೀಗಿದೆ ಅಂತ ಒಪ್ಕೊಂಡಾಗ ಮನಸ್ಸಿಗೆ ಒಂದು ಕ್ಲಾರಿಟಿ ಬರುತ್ತೆ. ಸರಿ. ಆ ಕ್ಲಾರಿಟಿಯಿಂದ ಮುಂದೆ ಏನ್ ಬೇಕಿದ್ರೆ ಅನ್ನೋದು ಸ್ಪಷ್ಟವಾಗುತ್ತೆ. ವಿರೋಧ ಮಾಡ್ತಾ ಇದ್ರೆ ಇನ್ನಷ್ಟು ಸಂಕಟ ಜಾಸ್ತಿಯಾಗುತ್ತೆ ಅಷ್ಟೆ. ಸ್ವೀಕಾರದಿಂದ ಶಾಂತಿ ಸಿಗುತ್ತೆ. ಒಟ್ಟಿನಲ್ಲಿ ದಿ ಪವರ್ ಆಫ್ ನೌ ಪುಸ್ತಕದ ಸಾರಾಂಶ. ಶಾಂತಿ, ಸಂತೋಷ, ನೆಮ್ಮದಿ ಇದೆಲ್ಲ ಎಲ್ಲೋ ದೂರದಲ್ಲಿ ಇಲ್ಲ. ಮನಸ್ಸಿನ ಜೊತೆ ಗುರುತಿಸ್ಕೊಳ್ಳೋದನ್ನ ಬಿಟ್ಟು ಈ ಕ್ಷಣದಲ್ಲಿ ಪೂರ್ತಿಯಾಗಿ ಇದ್ರೆ ಎಲ್ಲ ಇಲ್ಲೇ ಇದೆ. ಜೀವನ ನಡೀತಾ ಇರೋದೇ ಇಲ್ಲೇ, ಈಗ್ಲೇ. ಹೌದು. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಕ್ಕ ಯೋಚನೆ ಬಿಟ್ಟು ಹೋಗೋಣ. ಈ ವರ್ತಮಾನ ಕ್ಷಣವೇ ನಮ್ಮ ಜೀವನದ ಒಂದೇ ಒಂದು ಸತ್ಯ ಅನ್ನೋದಾದ್ರೆ, ಈ ಅರಿವು ನಮ್ಮ ದಿನನಿತ್ಯದ ನಿರ್ಧಾರಗಳನ್ನ, ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗಳನ್ನ
ಅದನ್ನೆಲ್ಲ ನೋಡೋ ದೃಷ್ಟಿಯನ್ನ ಹೇಗ್ ಬದಲಾಯಿಸಬಹುದು? ಒಳ್ಳೆ ಪ್ರಶ್ನೆ. ಅಂದ್ರೆ ಭವಿಷ್ಯದ ರಿಸಲ್ಟ್ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದನ್ನ ಬಿಟ್ಟು ಈಗ ಮಾಡ್ತಾ ಇರೋ ಕೆಲ್ಸದ ಮೇಲೆ ಪೂರ್ತಿ ಗಮನ ಕೊಡೋದು. ಅದು ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡಬಹುದಾ? ಯೋಚಿಸ್ಬೇಕಾದ ವಿಷಯ ಅಲ್ವಾ?